ದೈವ ಉತ್ತಮವಾದ ಮನತನದಲ್ಲಿ ಬೆಳೆದವನು. ಆದ್ರೂ ಏನು ಮಾಡುದು, ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾನೆ. ಮಾಡಿರುವಂತ ವಿದ್ಯಾಭ್ಯಾಸಕ್ಕೆ ಸರಿಯಾದ ಉದ್ಯೋಗ ಇವನಿಗೆ ಸಿಗಲಿಲ್ಲ ಎಂಬ ಉದ್ದೇಶದಿಂದ ಆಮೇಲೆ ಕಳ್ಳತನ ಪ್ರಾರಂಭ ಮಾಡಿದ. ಅಡಿಕೆ ಕಳ್ತನ ಮಾಡ್ದ, ತೆಂಗಿನಕಾಯಿ ಕಳ್ತನ ಮಾಡ್ದ, ಎಲ್ಲಾ ಕಳ್ತನ ಮಾಡಿದ್ರು. ಕಳ್ತನದಲ್ಲಿ ನಷ್ಟ ನೋಡಿದೆವು. ಆಮೇಲೆ ಇವನಿಗೆ ಒಂದು ಹುಚ್ಚು ಪ್ರಾರಂಭವಾಯಿತು. ಕೆಟ್ಟ ಮಾರ್ಗ, ಜೂಜಾಟ, ಸರಿಯಾಗಿ ಎಣ್ಣೆ ಕುಡಿಯುವುದು. ಆಮೇಲೆ ಕೋಳಿ ಅಂಕವನ್ನು ಪ್ರಾರಂಭಿಸಿದ. ಕೋಳಿ ಅಂಕದಲ್ಲಿ ಇವನು 15-20 ಕೋಳಿಯನ್ನು ಸಾಕಿದ. ಆ ಕೋಳಿ ಎಲ್ಲ ಹೋದ ಕಾರಣ ಕೋಳಿಯನ್ನು ಕೊದುಸುರು ಮಾಡಿದೆವು. ಕದ್ದಾಟದಲ್ಲಿ ಪ್ರಾರಂಭ ಆದ ಮೇಲೆ ಎಲ್ಲರ ಮನೆಗೂ ಹೋಗಿ ಕೋಳಿ ಕದ್ದು ಆ ಕೋಳಿಯನ್ನು ತಂದ. ಆ ಕೋಳಿ ಹಾರಾಟ ಆಯ್ತು, ಅದು ಎಲ್ಲ ಸತ್ತೋಯ್ತು. ಆಮೇಲೆ ಏನು ಮಾಡುದು ಎಂಬುದಾಗಿ ಒಬ್ಬ ಒಳ್ಳೆಯ ಮನೆಗೆ ಕೋಳಿ ಕದ್ದು ಶುರು ಮಾಡಿದ. ನೇರವಾಗಿ ಕೋಳಿ ಕಟ್ಟುವಂತ ಸಮಯದಲ್ಲಿ ಇವನು ಹೋಗುವ ಮುನ್ನ ಆ ಕೋಳಿ ಗೂಡಿನಲ್ಲಿ ಇವನು ಹೋಗುವ ಮುನ್ನ ಮತ್ತೊಂದು ಹೋಗಿ ಸೇರಿದೆ. ಕೋಳಿಗೆ ಕೈ ಹಾಕುವ ಮುನ್ನ ಕುದ್ರರಾವ್ ದಿಕ್ಕಲ್ಲಿ ಆ ಕುದ್ರರಾವ್ ಕಚ್ಚಿ ಇವು ಸತ್ತ. ಇವನಿಗೆ ಅವನು ಶಿಕ್ಷೆ ಕೊಡಬೇಕೇಳಿ. ಪಾಪಾತ್ಮನಾಗಿದ್ದಾನೆ. ಈ ಪಾಪಿಗೆ ರೌರವ ಎನ್ನುವಂತ ನರಕ. ಇದು ಗಂಡಲ್ಲ, ಇದು ಹೆಣ್ಣು ಬೇಟ ಆತ್ಮ. ಆದ್ರೂ ಏನು ಮಾಡುದು ಹೇಳಿ, ಈ ಹೆಣ್ಣು ನಾಯಕ ಬಂದ ಮೇಲೆ ಸರಿಯಾದ ಹುಡುಗರು ನೋಡಿ ಮದುವೆ ಆಗಬೇಕಿತ್ತು. ವಯಸ್ಸು 40 ಆದ್ರೂ ಮದುವೆ ಆಗಲಿಲ್ಲ ಎಂಬ ತಲೆಬಿಸಿಯಿಂದ ಇವಳು ಮಾಡಿರುವಂತ ಕಾರ್ಯವೇನು, ವೇಷ ಕಾರ್ಯ ಮಾಡಿ ಶುರು ಮಾಡಿದ್ದಾರೆ. ಹುಡುಗರನ್ನು ಕಣ್ಣು